ಹೋಗಿ ಒಂದು ಅಂಗಡಿ ನೋಡಬೇಕು ಅಂತ ಆರಾಮನಗರಲ್ಲಿ ಜಾಗ ಸಿಗೋದು ತುಂಬ ಕಷ್ಟ ಇದೆ. ಸೊ ಬೆಳಗ್ಗೆನೇ ಎದ್ದು ನಿಮಗೆ ಒಂದು ಶಾಪಿಂಗ್ ನ್ಯೂಸ್ ತೋರಿಸಿದ್ದೆ ನೋಡಿ. ಅಲ್ಲಿ ಆಚೆ ಕೂರ್ಸಿ ತಿನ್ಬಿಟ್ಟು ಒಳಗೆ ಸೇರಿಸ್ಕೊಡ್ತಿದ್ದೀನಿ. ನೇಹಾಗ್ ನಾನು ನಿಮ್ಮ ಮನೆಗೆ ಬರ್ತೀನಿ ಅಡುಗೆ ಮಾಡಿ ಅಂತ ಹೇಳಿದ್ದೀನಿ. ಅಯ್ಯೋ ಕ್ಯಾನ್ಸಲ್ ಮಾಡ್ತೀವಿ. ಫಸ್ಟ್ ಟೈಮ್ ನಿನ್ ಕಣ್ಣಲ್ಲಿ ಭಯ ನೋಡ್ತಾ ಇದ್ದೀನಿ. ಈ ತರ ಕ್ರೂರಿ ಮೈಂಡ್ ಸೆಟ್ ಇರೋ ಜನ ಪ್ರಪಂಚದಲ್ಲಿದ್ದಾರೆ ಅಂತ ಪ್ರೂವ್ ಆಯ್ತು. ನೋಡಿ ಒಮ್ಮೆ ಬಂದಿದ್ದಾನೆ. ನಿಮ್ಮ ಆಡಿಯನ್ಸ್ ನೋಡಿ ನ್ಯಾಯ ಅವರೇ ನಿಮ್ಮ ಬ್ಲಾಗ್ ನೋಡ್ತಾರೆ. Okay, let's go. What is up fam? Hi, so welcome back to my new vlog guys. So ಬೆಳಗ್ಗೆನೇ ಎದ್ದು ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ತೋರಿಸಿದ್ದೆ ನೋಡಿ. ಶಶಾಂಕ್ ಹೇಳಿದ ಶಾಕಿಂಗ್ ಅಂತೆ. ನನ್ನ ಫೋನ್ಗಳು ಎಲ್ಲಾನು ಈ ಬ್ಯಾಗಲ್ಲಿ ಇಟ್ಕೋತೀನಿ ಇನ್ಮೇಲೆ ಪೌಚಲ್ಲಿ. ನಂಗೆ ಇನ್ನೂ ಶಾಕಿಂಗ್ ಆಗಿದೆ ಏನಂದ್ರೆ ಕೀ ಕೇಳಿದ್ರೆ ಗಾಡಿ ಕೀ ಎಲ್ಲೋ ಇರಬೇಕು ಅನ್ನೋ ಡೈಲಾಗು ಬ್ಯಾಗಿಂದ ಕೀ ಬಂತು ನನಗೆ. ಅದು ಆಶ್ಚರ್ಯ ಆಯ್ತು. ಇನ್ಮೇಲೆ ರೆಸ್ಪಾನ್ಸಿಬಲ್ ಆಗೋಣ ಅಂತ ಮೊನ್ನೆ ಕಮೆಂಟ್ಸಲ್ಲಿ ನೀವೆಲ್ಲ ಸರಿಯಾಗಿ ಉಗ್ದಿದ್ದೀರಾ. ಆಟೋಲ್ ಮೊಬೈಲ್ ಬಿಟ್ಬಿಟ್ಟೆ ಅಂತ. ಮೂರ್ ಫೋನ್ ಇದೆ, ಅದಕ್ಕೆ ಬ್ಯಾಗೇ ಬಿಟ್ಬಿಟ್ರೆ ಏನಪ್ಪ ಕತೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಅವಾಗ ಅವಾಗ. ಇಟ್ಸ್ ಓಕೆ. ಸನ್ಸ್ಕ್ರೀನ್ ಡಾಟ್ ಅಂಡ್ ಕೀ ಸನ್ಸ್ಕ್ರೀನ್ ಒಳ್ಳೇದು ಮಗ. ಪೇಡ್ ಪ್ರಮೋಷನ್ ಅನ್ಕೋತಾರೆ. ನಮ್ಮ ಅಮ್ಮ ಅವರು ಬೆಳಗ್ಗೆನೆ ನಮ್ಮ ಡಯಟ್ ಪ್ರಕಾರ ಲಂಚ್ ರೆಡಿ ಮಾಡಿ ಬಾಕ್ಸ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಎಲ್ಲ ತಿಂದು ಬರ್ಬೇಕು. ಎರಡೆರಡು ಬಾಟ್ಲು ನೀರು ಕೊಟ್ಟಿದ್ದಾರೆ. ಮನೆಗೆ ಸೇರ್ಸಲ್ಲ. ಎರಡೆರಡು ಬಾಟ್ಲು ನೀರು ಕೊಟ್ಟಿದ್ದಾರೆ. ಮತ್ತೆ ಏನೋ ಇತ್ತೀಚೆಗೆ ಸೈಲೆಂಟ್ ಆಗಿದ್ದೀರಂತೆ ಬ್ಲಾಗ್ ಅಲ್ಲಿ ಕಮೆಂಟ್ ಬರ್ತಿದ್ದೆ. ಯಾಕೆ ಕಮೆಂಟ್ ಬರ್ತಿದ್ದೆ ಇತ್ತೀಚೆಗೆ ನೀವು ಅಮ್ಮ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಬ್ಲಾಗ್ ಅಲ್ಲಿ ಅಂತ. ಮುಂಚೆ ತರ ನಗ್ನಗ್ತಾ ಇಲ್ಲ, ಡಿಪ್ರೆಷನ್ ಇರೋ ತರ ಇದ್ದಾರೆ ಅಂತ. ನಿಜ? ಏನಿಲ್ಲ ಮತ್ತೆ ಏನಿಲ್ಲ. ಅವತ್ತು ತಲೆನೋವು ಏನಿತ್ತು ಸ್ವಲ್ಪ, ಅದಕ್ಕೆ ಹಂಗೆ ಸೈಲೆಂಟ್ ಆಗಿದ್ದೆ ಅವತ್ತು. ಯಾವತ್ತು ಇದಕ್ಕೆ ಹೋಗಿತ್ತಲ್ಲ ನಾವು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವತ್ತೇ ಅಂತ? ಕಮೆಂಟ್ಸ್ ಓದ್ತಾರೆ ಆಂಟಿನ. ನೋಡ್ತೀನಪ್ಪ ಕಮೆಂಟ್ಸ್ ನೋಡ್ತೀನಿ. ಅವ್ರು ಮೋಸ್ಟ್ಲಿ ಕಮೆಂಟ್ಸ್ ಎಲ್ಲ ಆಂಟಿ ಮೋಸ್ಟ್ಲಿ ಯಾರು ಏನಾದ್ರು ಅಂದಿರೋದು ಮೋಸ್ಟ್ಲಿ ಆಂಟಿ ಬೇಜಾರು ಸೈಲೆಂಟ್ ಆಗಿರ್ಬೋದು. ಇಲ್ಲ ಮಗ ಬನ್ನಿ ಗೈಸಲ್ಲಿಂದ ಹೊರಡೋಣ. ನೋಡಿ ಲಂಚ್ ಬಾಕ್ಸ್. ಶಶಾಂಕ್ ನೀನೇ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಕಟ್ಟಿದೀನಿ, ಅವ್ನು ತಿನ್ಕೊಂಡ್ ಬಂದ್ರ ನಿನಗೈತೆ. ನನಗೇನೆ ನನಗೆ ಗೊತ್ತಿಲ್ಲ. ಈಗ ನೀನು ನಾಷ್ಟ ಕರ್ಕೊಂಡು ಹೋಗ್ತಿದ್ದಿ ಅವನಿಗೆ. ಅಲ್ಲಮ್ಮ ಹಂಗಲ್ಲ, ನೀ ಜೊತೆಗಿದ್ಯಲ್ಲ ಸ್ವಲ್ಪ ಅಲಾರಾಮ್ ಕೊಡು ಅಂತ. ಬೇರೇನಿಲ್ಲ. ಅವ್ನು ಬರ್ತಿದ್ದಾನೆ ಕೊಡೋ ಕೆಲ್ಸದ ಜಾಗದಲ್ಲಿ. ನೋಡಿ ಇನ್ನೂ ನೀರು ಕುಡಿದಿರೋ ಒಂದು ಗ್ಲಾಸ್ ನೀರು. ಶಶಾಂಕು ಪಾಪ ಏನೋ ತಿಂದೇ ಬಂದಿದ್ದಾನೆ. ಅವ್ನಿಗೆ ಯಾರು ಕಟ್ಕೊಟ್ರ? ಆಯ್ತು, ಇಬ್ರಿಗೂ ತಿನ್ನಿ. ಇಬ್ಬರಿಗೂ ಸೇರ್ಸಿದ್ಯಾ? ಚಪಾತಿ ಇನ್ನು ಹಾಕ್ಲಾ? ತಿಂಡಿ ತಿನ್ಕೊಂಡ್ಬಂದು ಥ್ಯಾಂಕ್ ಯು. ನಾವು ಆ ತರ ತಿನ್ನಲ್ಲ. ತಿನ್ಕೊಂಡ್ಬಂದೆ. ಎರಡು ಚಪಾತಿ ಇದೆ ಸಾಕಾ? ದಯವಿಟ್ಟು ಎತ್ತಿಟ್ಬಿಡಿ. ನೀವು ಮಾಡಿರೋದಾ ಅಡ್ಗೆ? ಯಾರು ಮಾಡಿರೋದು? ಯಾರು ಮಾಡಿದ್ರೆ ಅದು ನಿಕ್ಕಲ್ಲ. ಕುಕ್ ಮಾಡಿರೋದಂತೆ ಕೇಳಿದೆ. ಕುಕ್ಕ ಒಂದೇರ ಚೆನ್ನಾಗಿ ಮಾಡಿರ್ತಾರೆ. ತಿನ್ನೋಣ ಬಿಡು. ಪ್ಯಾಕ್ ಮಾಡಿ ಹಿಂದೆ ತಿನ್ನಕ್ಕೂ ರೋಗ ಅದು. ಬನ್ನಿ ಗೈಸ್, ಯಾರು ಮಾಡಿದ್ರು ಏನು ಬೂಟ್ಸ್ ಹಾಕೊಂಡು ಹೋಗೋಣ. ನಾನು ತುಂಬಾ ಜನ ಆರ್ಡರ್ ಮಾಡಿ ತಿಂತೀಯಾ? ಅಲ್ಲ, ತುಂಬಾ ದಿನ ಆದ್ಮೇಲೆ ಫಾರ್ಮಲ್ಸ್ ಎಲ್ಲ ನಾನು ನೋಡ್ತಿದ್ರೆ ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದೆ. ಈ ತರ ಚೆನ್ನಾಗಿ ಕಾಣ ನಿನ್ಗೆ ಫಾರ್ಮಲ್. ಫಾರ್ಮಲ್ ಅಲ್ಲಿ ನೋಡ್ತಾ ಇದ್ದಾರೆ ಗೈಸ್ ತುಂಬಾ ದಿನ ಆದ್ಮೇಲೆ. ತುಂಬಾ ನಾರ್ಮಲ್ ಆಗಿ ಬೇರೆ ಮಾಡ್ಬೇಕಾದ್ರೆ ಏನ್ ಫಾರ್ಮಲ್ ಅಲ್ಲಿ ಹಾಕಿದ್ರೆ ಫಾರ್ಮಲ್ ಬಟ್ಟೆಗಳು. ಅವ್ರು ಇನ್ನೂ ಸಣ್ಣ. ಈಗ ಮತ್ತೆ ಫಾರ್ಮಲ್ ಬಂದ್ಬಿಡ್ಲ ವಾಪಸ್ಸು? ಚೆನ್ನಾಗೈತೆ ಫಾರ್ಮಲ್. ಗೈಸ್ ನಾನು ಮತ್ತೆ ಫಾರ್ಮಲ್ ಬರೋಣ ಅಂತಿದ್ದೀನಿ. ನಮ್ಮ ನೇಹಾ ಅವರು ಹೇಳಿದ್ರು ಅವರು ಫಾರ್ಮಲ್ ಅಲ್ಲಿ ಹಾಕೊಡಿ ಅಂತ. ಈಗ ನಮ್ಮ ಅಮ್ಮನೂ ಹೇಳ್ಬಿಟ್ರು. ಓಕೆ ಬಾಯ್ ಬಾಯ್. ನಮ್ಮ ಇವತ್ತು ಲೇಡೀಸ್ ಕಿಟ್ಟಿ ಪಾರ್ಟಿಗೆ ಹೋಗ್ತೀವಿ. ಅಲ್ಲಿ ನೋಡಿ, ಅಲ್ಲಿ ರಾಣಿ ಕಿಟ್ಟಿ ಪಾರ್ಟಿಗೆ ಹೋಗ್ತಿದ್ದಾರೆ. ಲೇಡೀಸ್ ಕಿಟ್ಟಿ ಪಾರ್ಟಿಗೆ ನಮ್ಮ ಅದು ಫುಲ್ ತಿನ್ಕೊಂಡ್ ಬಂದ್ರೆ ಒಳಗೆ ಸೇರ್ತೀನಿ, ಇಲ್ಲ ಅಂದ್ರೆ ಅಲ್ಲಿ ಆಚೆ ಕೂರ್ಸಿ ತಿನ್ಬಿಟ್ಟು ಒಳಗೆ ಸೇರ್ಸ್ಕೊಡ್ತೀನಿ. ನೋಡಿ ಗೈಸ್, ಅಂಗಡಿಗಳೆಲ್ಲ ಹೊಡೆದಾಗ್ತಾ ಇದಾರೆ. ಯಾವ್ದು ಫುಟ್ಪಾತ್ ಮೇಲೆ ಇದೆ ಅದೆಲ್ಲ. ವಾವ್, ನಂಗೆ ಹೊಟ್ಟೆ ಉರಿಯುತ್ತೆ ಗೈಸ್ ಹಿಂಗಾದ್ರೆ. ಮೆಟ್ಲೆಲ್ಲ ಮೆಟ್ಲೆಲ್ಲ ಹೊಡೆದಾಗ್ತವ್ರ ಮಗ. ಓ, ಫುಟ್ಪಾತ್ ಮೇಲೆ ಮೆಟ್ಲೆಲ್ಲ ಬಂದಿಲ್ಲ ಕಟ್ ಮಾಡ್ತಾರಾ? ಅದಕ್ಕಿನ್ನ ಈ ಮರಗಳೆಲ್ಲ ನಮ್ಗೆ ನಮ್ಮ ಫುಡ್ ಟ್ರಕ್ ದಿನಗಳು, ಇಷ್ಟೆರಡು ದಿನಗಳು ನೆನಪಾಗುತ್ತೆ. ಯಾವಾಗ್ಲೂ ಹಿಂಗೆ ಎಬರ್ಸೋ ಎದೆ ಅನ್ನೋರು ಎತ್ಬಿಡೋದು, ಮತ್ತೆ ಅವ್ರು ಹೋದ್ಮೇಲೆ ಹಾಕ್ಬೇಕಾಗಿತ್ತು. ಎಲ್ಲಾರ್ದು ಅದೇ ಕತೆ. ಬಟ್ ಯಾರ್ಯಾರು ಈ ಫುಡ್ ಟ್ರಕ್ ನ ನಂಬ್ಕೊಂಡಿರ್ತಾರೆ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಿರುತ್ತೆ ಪಾಪ. ಏನಾದ್ರು ಒಂದು ಮಾಡ್ಬೇಕು ಗೌರ್ಮೆಂಟ್. ಅವ್ರಿಗೆ ಹೆಂಗೆ ಹಾಸನಲ್ಲೆಲ್ಲ ಒಂದು ಫುಡ್ ಸ್ಟ್ರೀಟ್ ಇದೆ, ಆತರ ನಮ್ಮ ಬೆಂಗಳೂರಲ್ಲಿ ಒಂದು ಫುಡ್ ಸ್ಟ್ರೀಟ್ ತರ ಮಾಡಿ ಫುಡ್ ಕೋರ್ಟ್ ಅಂದ್ರೆ ಬರೀ ಎಲ್ಲಾರು ಇರೋರೆಲ್ಲರೂ ಅಲ್ಲಿ ಹಾಕೋತಾರ. ನೋಡಿ ಅದು ಹೊಡೆದಾಕಿದ್ದಾರೆ ಪಾಪ. ಸೊ ನಮ್ಮ ಮನೆಯಿಂದ ಹೊರಟು ಮೇಡ್ ಅ ರುಟೀನ್ ದಟ್ ನಾನು ಬಂದು ಆಫೀಸಲ್ಲಿ ಫಸ್ಟ್ ನಮ್ಮ ಟೀಮ್ ಏನ್ ಮಾಡ್ತಿದ್ದೆ ಅಂತ ಒಂದು 10 ನಿಮಿಷ ಆದ್ರೂ ನೋಡಿ ದಿನದಲ್ಲಿ. ಆಮೇಲೆ ನಾನು ಕೆಲಸಗಳು ಸ್ಟಾರ್ಟ್ ಮಾಡೋದನ್ನ ರುಟೀನ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫೀಸ್ ಕಡೆ ಬಂದಿದ್ದೀವಿ ನಾವು. ಇಲ್ಲಿಂದ ನಮ್ಮ ಎಂಗೇಜ್ಮೆಂಟ್ ಆಗ್ತಿರೋ ಜಾಗ ಲೊಕೇಶನ್ ಹೋಗ್ಬೇಕು. ಒಂಚೂರು ಏನೋ ಇಶ್ಯೂ ಆಗಿದೆ, ಅದನ್ನ ಮಾತಾಡೋದಿತ್ತು. ಬನ್ನಿ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹೋಗ್ತಿದ್ದ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ನಾಳೆ ಬರಕ್ಕೆ ಹೇಳಿದ್ದಾರೆ.
ಇವತ್ತು ಸ್ವಲ್ಪ ನಮ್ಗೆ ಲೇಟ್ ಆಗ್ಬಿಡುತ್ತೆ ಹೋಗೋಕೆ, ಇಲ್ಲಿಂದ 2 ಗಂಟೆ ರೀಚ್ ಆಗೋಕ್ಕೆ 2 ಗಂಟೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಅವರು ಏನೋ ಎಮರ್ಜೆನ್ಸಿ ಕೆಲಸ ಇದೆ, ನಾಳೆ ಸಿಗೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಈಗ ನಾನು ಪಟ ರೆಡಿಯಾಗಿ ಎದ್ದು ಓಡ್ ಬಂದೆ. ಮಗ ಇನ್ನೊಂದು ಬೆಸ್ಟ್ ವಿಷಯ ಹೇಳ, ನೇಹಾಗ್ ನಾನು ನಿಮ್ಮ ಮನೆಗೆ ಬರ್ತೀನಿ ಅಡುಗೆ ಮಾಡಿ ಅಂತ ಹೇಳಿದೀನಿ. ಅಯ್ಯೋ ಕ್ಯಾನ್ಸಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದಾರ ಅವ್ರು ಈಗ. ಪಾರ್ಸಲ್ ಮಾಡಕ್ಕೆ ಏನ್ ಮಾಡೋದು ಗೊತ್ತಿಲ್ಲ ಗೈಸ್, ಈಗ ಏನಾದ್ರು ಒಂದು ಮಾಡ್ಬೇಕು. ಫಸ್ಟ್ ಟೈಮ್ ನಿನ್ ಕಣ್ಣಲ್ಲಿ ಭಯ ನೋಡ್ತಾ ಇದೀನಿ. ಏನೋ ನಿನ್ ಕಣ್ಣಲ್ಲಿ ಭಯ ನೋಡ್ತಾ ಇದೀನಿ ಫಸ್ಟ್ ಟೈಮ್. ಭಯ ಇಲ್ಲ ಮಗ, ಗೊತ್ತಾಯ್ತು ಮಗ ಭಯ ಅಂತ ಮಗ. ಇದೇ ಬಿಡೋ ಮಗ ಎಷ್ಟದ ತಿನ್ಕೊಂತಾರ ಬಿಡೋ ನೈಟ್ ಅಂತಿದ್ದೆ. ಇದೇ ಕೆಲ್ಸ ನಾನ್ ಹೇಳಿದಿದ್ರೆ ಬಿಡೋ ಮಗ ತಿನ್ಕೊಂತಾರ ನೈಟ್. ಚಾನ್ಸೇ ಇಲ್ಲ. ಈಗ ನೋಡು ಕಾಲ್ ಮಾಡ್ತೀನಿ, ಹೆಂಗ್ ಎದುರಿಸ್ತೀನಿ ನೋಡು. ಸ್ವಲ್ಪ ಫ್ಯಾನ್ ಆಫ್ ಮಾಡು, ಗಾಳಿ ಬಂದ್ಬಿಡುತ್ತೆ. ಏನ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 100% ಪಕ್ಕ ಅಲ್ವಾ? ಪಕ್ಕ ಬರ್ತೀನಿ, ಮಾಡ್ರಿ ಅಂತ ಹೇಳಿದೀನಿ. ಹಲೋ ರೇ, ನಾವ್ ಬರ್ತಾ ಇಲ್ಲ ರೀ. ಏನ್ ಅಡ್ಗೆ ಮಾಡಿದ್ರೆ ಹಿಂಗೆ? ಅಯ್ಯೋ ಗುಪ್ತು ಕ್ಯಾನ್ಸಲ್ ಆಗೋಯ್ತು ಗುಪ್ತು ಮೀಟಿಂಗು. ಯಾವ ಮೀಟಿಂಗ್ ಯಾವ ಮೀಟಿಂಗ್ ಇತ್ತು? ಯಾವ್ದು ಮೀಟಿಂಗ್ ಇರ್ಲಿಲ್ಲ. ಅಲ್ಲ ಗುಪ್ತು ಕ್ಯಾನ್ಸಲ್ ಆಗೋಯ್ತು, ಏನ್ ಮಾಡೋದು ಮೀಟಿಂಗು? ನೀವೇ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡಿ. ಯಾಕೆ ಬರ್ಬಾರ್ದು? ಆಫೀಸ್ಗೆ ತಂದು ಕೊಡ್ಬಾರ್ದಾ? ಆಫೀಸ್ಗೆ ಅವ್ರು ನಾಳೆಗೆ ಹೇಳಿದಾರೆ, ಇವತ್ತು ಆಗಿಲ್ಲ, ಲೇಟ್ ಆಗೋಯ್ತು. ಇದನ್ನೇ ಇಟ್ಟು ನಾಳೆ ತಿನ್ನಿಸ್ತಾರಂತೆ ಗೈಸ್. ನೋಡಿ, ಈ ತರ ಕ್ರೂರಿ ಮೈಂಡ್ ಸೆಟ್ ಇರೋ ಜನ ಪ್ರಪಂಚದಲ್ಲಿ ಇದಾರೆ ಅಂತ ಪ್ರೂವ್ ಆಯ್ತು. ಈಗ ಏನ್ ಮಾಡೋದು? ಹೋಗ್ಲಿ, ಏನ್ ಮಾಡೋದು? ಕ್ಯಾನ್ಸಲ್ ಆಯ್ತು ಮೀಟಿಂಗ್, ನಾಳೆ ಇರೋದು, ಇವತ್ತಿಲ್ಲ. ನಿಜ 100%. ನಿಜ ಅಂತ ಹೇಳ್ತಾ ಇದೀನಿ. ಯಾರ ಮೇಲೆ ಆಣೆ ಮಾಡ್ತೀರಾ ಹೇಳ್ತೀರಾ? ದೇವ್ರ ಮೇಲೆ ಆಣೆ. ಅಯ್ಯಯ್ಯೋ. ನಿಜ ಕ್ಯಾನ್ಸಲ್ ಆಯ್ತು, ಏನ್ ಮಾಡೋದು? ಮೂಗ್ ಯಾಕೆ ತೋರಿಸ್ತಿದೀರಾ? ಮೂಗ್ ಒಳಗ್ ತೋರಿಸ್ತಿದೀರಾ ನಂಗೆ. ಏನ್ ಮಾಡಕ್ಕಾಗತ್ತೀಗ? ಏನೂ ಮಾಡಕ್ಕಾಗಲ್ಲ. ವೇಸ್ಟಾ? ಸದ್ಯ ಅನ್ನ ತೊಳೆಯೋಕ್ ಮುಂಚೆ ಹೇಳಿದ್ರಲ್ಲ. ಹಂಗಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸಾಂಬಾರ್ ಅವ್ರು ಮಾಡಿರೋದು, ಅದು ಏನ್ ಪ್ರಾಬ್ಲಮ್ ಇಲ್ಲ. ಸರಿ ಇಡ್ರಿ ರೈ, ಫೋನ್ ಇಡ್ರಿ ರೈ, ಇಡ್ರಿ. ನಿದ್ದೆ ಬರ್ತಿದೆ ಈಗ. ನಿಜ ಕ್ಯೂಟಿ, ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಅದೇ ನೋಡ್ತೀನಿ ನಾನು, ಯಾರು ಬೇಗ ಇಲ್ಲಿ ಮೀಟಿಂಗ್ ಮುಗ್ರೆ ಅಲ್ಲಿ ಬರ್ತೀನಿ. ನೈಟ್ ಬರ್ತೀನಿ. ಅದು ನೀವೇ ಪಾರ್ಸಲ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಸ್ವಲ್ಪ. ಎಷ್ಟೊತ್ತಿಗೆ ಬರ್ತೀರಾ? ಬನ್ನಿ, ಲಂಚ್ ಟೈಮಿಗೆ ಬನ್ನಿ ಕರೆಕ್ಟ್ ಆಗಿ. ಮಜ್ಜಿಗೆ ಹುಳಿ ಮಾಡಿದ್ದೀರಾ? ನಾನೇನೋ ಬಿರಿಯಾನಿ ಪನ್ನೀರ್ ಮಾಡಿರ್ತೀರಾ ಅನ್ಕೊಂಡೆ. ಮಜ್ಜಿಗೆ ಹುಳಿ ಅಂತೆ ಗೈಸ್. ಮಜ್ಜಿಗೆ ಹುಳಿ ಆದ್ರೆ ಓಕೆ ಬಿಡಿ, ಓಕೆ. ಸೊ ಇವತ್ತು ತುಂಬ ಮೀಟಿಂಗ್ಸು, ತುಂಬ ಕೆಲಸಗಳಿತ್ತು ಆಫೀಸಲ್ಲಿ. ನಾನು ಇವತ್ತು ಆ್ಯಕ್ಚುಲಾಗಿ ನಮ್ಮ ಶಶಾಂಕ್ ಹೋಗಬೇಕಿದ್ದು ಪ್ರಾಪರ್ಟಿ ಇದಕ್ಕೆ. ನಾನು ಹೋಗೋ ಪರಿಸ್ಥಿತಿ ಬಂದಿತ್ತು, ಅದರಿಂದ ನಾನು ಸರಿ ಆಯಿತು ಅಂತೆಲ್ಲ ಕ್ಯಾನ್ಸಲ್ ಮಾಡಿ ಹೋಗಿದ್ದೆ. ಈಗ ಅದನ್ನು ಮುಗಿಸ್ಲೇಬೇಕಿತ್ತು, ಅದನ್ನೇ ಒಂದೊಂದೇ ಮುಗಿಸ್ತಾ ಇದ್ದೆ. ಸೊ ಅದು ಮುಗೀತು. ಈಗ ನಾವು RR ನಗರ್ ಹೋಗೋದಿದೆ. ನಾನು ಶ್ರವಣ್ ಬರ್ತಿದ್ದಾರೆ. RR ನಗರ್ ಹೋಗೋದು ಯಾಕೆ ಅಂದರೆ ನಮ್ಮದು ಹೋಗೋದೊಂದು ಸ್ಟೋರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದರದ್ದು ಫಿಗರ್ ಔಟ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಶ್ರವಣ್ಗೂ ನಮ್ಮ ಆಫೀಸಿಗೆ ಬರ್ತಿದ್ದಾರೆ. ಬಂದಮೇಲೆ ನಾವು ಹೋಗಬೇಕು. ನಮ್ಮ ಶಶಾಂಕ ಜಿಮ್ ಮಿಸ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನಾನು ಶಶಾಂಕ ಜಿಮ್ ಪಾರ್ಟ್ನರ್ಸ್ ಆಗಿದ್ದೀವಿ ಇವಾಗ. ನಾವು ಒಂದು ಟ್ರೈನರ್ ಬೇರೆ ಇದ್ದಾರೆ, ನಮಗೆ ಪರ್ಸ್ನಲ್ ಟ್ರೈನರು. ಅವ್ರು ಬಂದು ನಮಗೆ ಟ್ರೈನ್ ಮಾಡ್ತಾರೆ. ಕೇಕು ಸ್ವೀಟ್ ಬಚ್ಚಿಡು ಮಗ, ಕೇಕು ಸ್ವೀಟ್ ಎಲ್ಲ ಇಟ್ಟವ್ರೆ ಗೈಸ್. ಹಾಂ, ಸೊ ಶಶಾಂಕು ನಾನು ದಿನ ಹೋಗ್ತಾ ಇದೀವಿ, ಆಲ್ಮೋಸ್ಟ್ ಎಲ್ಲ ದಿನ ಹೋಗ್ತಾ ಇದೀವಿ. 2 ದಿನ ಮಿಸ್ ಆಯಿತು. ಬಟ್ ನಾನು ಶಶಾಂಕ್ ಫುಲ್ ಚಾಲೆಂಜ್ ನೋಡಿದ್ವಿ. ಶಶಾಂಕ್ ಅಭಿಷೇಕ್ ತೋರಿಸ್ತೀನಿ. ತೋರ್ಸ್ ಮಗ. 1 ವರ್ಷ 1 6 ತಿಂಗಳು ಕಾಯಿರಿ ಗೈಸ್ ನಮ್ಮ ಫಿಸಿಕ್ಸ್ ನೋಡಿ ನೀವು. ಸೊ ಇಲ್ಲಿ ಬಂದಿದ್ದು ಹಾಕೊಂಡ್ಬಿಟ್ಟೆ, ಒಂದು ರೀಲ್ ಮಾಡೋಣ ಬನ್ನಿ. ಶಾರ್ಟ್ಸ್ ಜನರೇಟ್ ಮಾಡಿದ್ದಾರೆ ಒಂದು ರೆಫರೆನ್ಸ್. ಎಲ್ಲಿಗೆ ಹೊಡೆದ್ರೆ ಪಾಯಿಂಟ್ ತಲೆಗೆ ಸಾಕಾ? ಗೇಮ್ ನೋಡಿ ಮೂವ್ ಅಂದ್ರೆ ಮೂವ್ ಆದ್ರೆ ನಾನು, ನೀವು ಮೂವ್ ಆದ್ರಿ, ಫಿಟ್ ಹೊಡೆದೆ, ಮಿಸ್ ಆಯ್ತು. ಮೂವ್ ಅಂತ ಹೇಳೋ ನಾವು ಎಲ್ಲಿ ಸಹ ಮೂವ್ ಆಗ್ಬೋದು. काम करते आप? ರಾಕೆಟ್. इधर तो थोड़ा धीरे ही करती हूँ. ನಮ್ಮ ಆಫೀಸ್ಗೆ ಹೆಲ್ಪ್ ಮಾಡಕ್ ಬರೋದು ದೀದಿ.
ರಾಕೆಟ್ ತರ ಬರ್ತಾರೆ, ಸಕ್ 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 ಕ್ಲೀನ್ ಮಾಡಿ ಸೈಕಲ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಆಯ್ತಾ ಕ್ಲೀನಿಂಗ್ ಎಲ್ಲಿ ಈ ಇಂಗ್ಲಿಷ್ ಮೂವೀಸ್ ಅಲ್ಲಿ ಸುರ್ರ್ ಅಂತ ಮಗ ಫ್ಲಾಶ್ ನೋಡಿದ್ದೆ, ಫ್ಲಾಶ್ ಅಂತ ಹೋಗಿ ಬರ್ತಾರಲ್ಲ ಹಂಗೆ ಅಕ್ಕ. ನಾನು ಮೊನ್ನೆವರೆಗೆ ಅಂತಿದ್ದೆ ಇನ್ನು ಯೋಚನೆ ಮಾಡ್ತೀನೋ ಕೂತಿದ್ದೀನಿ, ಭಯ್ಯ ಹೋಗೇ ಅಂದ್ಬಿಟ್ರು. ನಾನು ಯೋಚನೆ पूरा हो गया भैया, देखो एक बार कैसे करो. मैं 5 पोका लगाई थी, पूरा क्लीन करके अभी हम जाएंगे. ಆಯ್ತು ಸರಿನಾ? ರೆಡಿ? ಒಂದೇ ಕೈಯಲ್ಲಿ ಹೊಡ್ಲಿಕ್ಕೆ 2 ಕೈ ಇಲ್ಲ. ಒಂದು ಹೆಂಗಾರು ಒಟ್ಟು ಸಾಯಿಸ್ಬಿಡ್ರಿ. ರೆಡಿ? ಮಧ್ಯದಲ್ಲಿ ಇದೀವಪ್ಪ. ರೆಡಿ? ಫಸ್ಟ್ ಹೊಡಿಲಿಕ್ಕೆ ಯಾರು? ಫಸ್ಟ್ ನೀವೇ. ನಾನು ಫಸ್ಟ್. ನಾನು ಫಸ್ಟ್. ರೆಡಿನಾ? ರೆಡಿ ಸಂಜು? ರೆಡಿ. ಮೂವ್ ಕಾಣ್ತಿದ್ರೆ ಹೇಳ್ರಿ. ಮೂವ್ ಹೊಡಿಲಾ? ಹಿಟ್. ಈಗ ವಾಪಸ್ ಸೆಂಟ್ರಿಗೆ ಬರ್ಬೇಕಾ? ಇಲ್ಲ ಬ್ರೋ. ಮೂವ್ ಈಗ. ಮೂವ್. 2 ಸ್ಟೆಪ್ ಹೋಗ್ಲಿಕ್ಕಿಲ್ಲ. ಇಲ್ಲ ಒಂದೇ ಸ್ಟೆಪ್ ಅದು. ಹಾ? ಹೆಂಗ್ ಗೊತ್ತಾಯ್ತು? ಹೀಗೆ ತೆಗ್ದೆ. ಸರಿ ಬನ್ನಿ ಈಗ. ಚೀಟಿಂಗ್ ಮಾಡಿ. ಈಗ ನಾನು ನೋಡಿದ್ದೀನಿ. ಚೀಟಿಂಗ್ ಮಾಡ್ಬೇಡಿ. ಚೀಟಿಂಗ್ ಮಾಡೋದು. ರೆಡಿನಾ? ಹೇಳಿ ಫಸ್ಟ್ ಇಂದ ಆಡಿ. ರೆಡಿ? ಮೂವ್ ಅವರು ಹೊಡಿಲಿಕ್ಕೆ ಹಿಟ್. ನೀವೇ ನಾನು ಆ ಕಡೆ ಹೋಗಿ ಅಪ್ಪಕ್ಕೆ ಹೆಂಗ್ ಗೊತ್ತಾಗ್ತಾ ಇದೆ? ನನಗೆ ಗೊತ್ತಾಗ್ಬೇಕು. ನಾನು ಈ ಕಡೆ ಕಳಿಟ್ರೆ ಹೆಂಗೆ ತೆಗೀರಿ ಅದು ಹೆಂಗ್ ಗೊತ್ತಾಗ್ಲಿ. ಮೋಸ ಬಾಯಿ. ನಂಗೆ ದೇವರಣ್ಣ ಹೇಳಿ. ದೇವರಣ್ಣ ಗೊತ್ತಾಗ್ಲಿ. ದೇವ್ರು ನೋಡ್ತಾ ಇರ್ತಾನೆ. ದೇವ್ರು ನೋಡ್ತೇನೆ. ನಾ ಹೊಡೆದದ್ ಮತ್ತೆ ಯಾಕೆ? ಈಗ ಎಂತ ಮಾಡ್ಬೇಕು ಹೇಳಿ? ಫಸ್ಟ್ ಇಂದ ಕ್ಲೀನ್ ಆಗಿ ಮಾಡಿ, ಮೋಸ ಮಾಡ್ಬೇಡಿ. ಗೊತ್ತಾದ್ರೆ ಹೇಳಿ. ನಂಗೆ ಸರ್ರಿ ಹೊಡಿತಾರ ಅಂತ. ರೆಡಿ? ಹಾ. ಮೂವ್ ಸೌಂಡ್ ನೀವು ಆ ಕಡೆ ಒಂದು ಸೌಂಡ್ ಕೇಳ್ತಿದೆ. ಮೂವ್ ಅಂದಾಗ ಮೂವ್ ಅಂದಾಗ ನೀವು ಮೂವ್ ಆಗ್ಲೇಬೇಕು ಅಂತ ಏನಿಲ್ಲ. ಅವ್ರಿಗೆ ನಿಂತಿರ್ಬೋದು, ಅದೇ ಅದೇ ಸ್ಟ್ರಾಟಜಿ ಅಲ್ವಾ? ರೆಡಿ? ಮೂವ್ ಕಣ್ಣು ಮುಚ್ಕೊಂಡು ಆಡ್ತಾ ಇದ್ದೀನಿ. ದೇವರೇ ಕಾಪಾಡಪ್ಪ. ಅವ್ರು ಹೊಡಿಲಿಕ್ಕೆ ಯಾರು ಬೇಕಾದ್ರು ನೀವು. ಇಬ್ರು ಹೊಡೀರಿ. ಹಾ ಓಕೆ ವಾಪಸ್. ಹೊಡೆದ್ರು ಹುಚ್ಚ್ರ ಹೊಡೆದ್ರು. ಮೂವ್ ಗೊತ್ತಾಗ್ತಿದೆ ಬ್ರೋ. ಈಗ ಹೊಡ್ತೀನಿ. 2 ಸಲ ನಿಂತಿದ್ದ ಜಾಗದಲ್ಲಿ ನಿಂತಿದ್ರು. ನೀವು ವಾಪಸ್ಸೇ ಕೊಡ್ತದ್ದು. ಕಾಂಪ್ಲಿಮೆಂಟರಿ ಬರ್ತಿದ್ದಾರೆ. ನಂಗೆ ಮೋಸ ಮಾಡಿದ್ರು. ರೆಡಿ? ಮಧ್ಯ ಬನ್ನಿ. ಮಧ್ಯ ಇಲ್ಲ ಅಲ್ಲ. ಇಲ್ಲ ಮುಂದೆ ಚಿತ್ರದುರ್ಗದ ಕಲ್ಲಿನ ಕೋಟೆ. ಮೂವ್. ಅಂದಿದ್ದು ಹೊಡಿರಿ ಅಂತಿಲ್ಲ. ನೀವ್ ಹೇಳಿದಲ್ಲ ಒಂದೇ ಜಾಗದಲ್ಲಿ ನಿಲ್ಬೋದು. ನಿಲ್ಬೋದು ಬ್ರೋ. ನಾನು ಮೂವ್ ಆಗ ಟೈಮೇ ಕೊಟ್ಟಿಲ್ಲ. ನೀವು ರಪ್ಪ ಹೊಡೆದ್ರಿ. ರೆಡಿನಾ? 3, 2, 1 ಮೂವ್. ಮೂವ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಬ್ರೋ ನೀ ಸರಿ ಹೊಡಿಬೇಕಾಗಿತ್ತು.
ಸಾರಿ ಇವ್ರು ಎಂತ ಹೇಳಿದ್ರು ಗೊತ್ತುಂಟ, ಯಾರು ಸಹ ಹೊಡಿಬೋದು ಅಂತ ಹೇಳಿದ್ರು. ಹೊಡಿಬೋದು ಬ್ರೋ, ಅವ್ರು ಹೊಡೆದಿಲ್ಲ, ಅವ್ರು ಬಂದು ನಿಂತ್ಕೊಂಡ ಅಷ್ಟೇ. ನೀವು ಹೊಡಿಬೇಕು, ಹೊಡಿಬೇಕು. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಒಬ್ರಾದ್ಮೇಲೆ ಒಬ್ರು? ನಾವು ಹೊಡೀರಿ ಅಂತ ಹೇಳುದು, ನೀವು ಒಬ್ಬೊಬ್ರು ಒಂದು ಚಾನ್ಸ್ ಕೊಡ್ಬೇಕು. ಅಲ್ಲ ನೀವು ಹೊಡೀರಿ. ಈಗ ನಂಗೆ 3 ಪಾಯಿಂಟ್ ಆಯ್ತು. ಎಂತ ಫಸ್ಟ್ ಇಂದ ಮೋಸ ಮಾಡಿಲ್ಲ. ಅಲ್ಲ, ನೀವ್ ಹಿಂಗ್ ಬಂದಾಗ ನೀನು ಹೊಡಿಬೋದು, ಅವ್ರು ಹಿಂಗ್ ಬಂದಾಗ ಅವ್ರು ಹೊಡಿಬೋದು. ಬನ್ರಿ ಬನ್ರಿ ಎಷ್ಟಕ್ಕೆ ವಿನ್ ಆಯ್ತು ರೀ, ಬನ್ರಿ ಫಸ್ಟ್ ಇಂದ ಫಸ್ಟ್ ಇಂದ 5 ಪಾಯಿಂಟ್ಸ್. ಬೇಡ ನಂಗೆ 3 ಪಾಯಿಂಟ್, ನಿಮ್ಗೆ 0 ಪಾಯಿಂಟ್. ಇಲ್ಲ ಫಸ್ಟ್ ಇಂದ ರೆಡಿ 3, 2, 1 ಮೂವ್. ಮೂರೇ ಆಗಿಲ್ಲ ತೆಗಿರಿದ್ರು. ತೆಗ್ದೋಡಿತಿರುದಾ? ಎಂತ ಜನ ಓಕೆ, ಸಾಕು ಈಗ ಒಂದು ಸಣ್ಣ ಆಸೆ ಬದುಕ ನುಂಗಿತೆ. ಶಶಾಂಕ್ ಹೊಡಿಬೇಕಲ್ಲ. ಏನಕ್ಕೆ? ಶಶಾಂಕ್ ಗೋಡಿ ನನಗೇನಕ್ಕೆ? ಶಶಾಂಕ್ ಗೋಡಿಯೋ ಗೇಮ್. ನೋವು ಹೇಗೆ ಆಗತ್ತೆ? ಈಗ ಶಶಾಂಕ್ ಗೋಡಿಯೋ ಗೇಮ್ ಮೀಟಿಂಗ್ ಇಲ್ಲೇ ಮಾಡ್ಬಿಡು ಅಂತ ಹೇಳಿ. ಇದು ನೋಡಿ ಕಮೆಂಟ್ಸ್ ಹಾಕಿ ನೋಡಿ, ಕಾಂಟೆಂಟ್ ಕ್ರಿಯೇಟರ್ ಈ ತರ ನೋಡಿ. ಹಿಂದೆ ತೋರಿಸಿ ನೋವಾಗತ್ತ. ಮಗ ಯಾರು ಹೊಡಿ ಜಾಸ್ತಿ ನೋವಾಗುತ್ತೆ ಅಂತ ಹೇಳ್ಬೇಕು. ಈಗ ಶ್ರವಣ್ ಬೈ, ಗೇಮ್ ಇದು ಯಾರು ಹೊಡಿ ಜಾಸ್ತಿ ನೋವಾಗುತ್ತೆ ಅಂತ. ಬನ್ನಿ ಮತ್ತೆ ನಿಮ್ಗೆ ಸೌಂಡು. ನಮ್ಮ ಮ್ಯಾನೇಜರ್ ಕೊಡೋದಲ್ಲ. ಬನ್ನಿ ಮತ್ತೆ ನಿಮ್ಗೆ ಆಯ್ತು ನಾನು ನೋಡೋಣ. ರೆಡಿ ತಿರುಗಿ ಆಡ ಹೊಡೀರಿ ಬ್ರೋ ಬೇಗ. ಶಶಾಂಕ್ ಗೋಡಿ ಹೊಡಿ. ಕ್ರೇಜಿ ಹೋದೆ. ನಡೀತಾಗೆ ನಂಗೆ ನೋವಾಯ್ತು. ಎರಡು ತಂದ ಅಣ್ಣ ನೋಡಿ ಬೀಡ ಜೇಬಲ್ಲಿ ಇಟ್ಕೊಂಡು ಪ್ಯಾಂಟ್ ಫುಲ್ ರಕ್ತ ಮಾಡ್ಕೊಂಡ್ಬಿಟ್ಟ. ರಕ್ತ ಕಲರ್ ಆಗ್ಬಿಟ್ಟಿದೆ ಪ್ಯಾಂಟ್. ಇಲ್ಲ ಬ್ರೋ, ಇವಾಗ ಕೊಟ್ಟಿದ್ದು ಬ್ರೋ. ಇವಾಗ ಕೊಟ್ಟಿದ್ದು ಗೈಸ್. ಸೊ ನಾವಿಲ್ಲಿಂದ RR ನಗರ್ ಕಡೆ ಹೊರಟಿದ್ದೀವಿ. ನಮ್ಮ ಜೊತೆ ಶ್ರವಣ್ ಬ್ರೋನ್ ಇದ್ದಾರೆ. ಸೊ ಕತೆ ಏನು ಅಂದರೆ, ನಾವು ಓದ್ ಅಪ್ಡೇಟೇ ಕೊಟ್ಟಿರಲಿಲ್ಲ ನನ್ನ ಕಡೆಯಿಂದ. ಶ್ರವಣ್ ಬ್ರೋ ವ್ಲಾಗಲ್ಲಿ ನೀವು ಕೊಟ್ಟಿದ್ರಿ ಅನ್ಸುತ್ತಲ್ಲ, ನನ್ನ ಕಡೆ ನಾನು ಅಪ್ಡೇಟೇ ಕೊಟ್ಟಿಲ್ಲ. ಕತೆ ಏನು ಅಂದರೆ ಗೈಸ್, ನಾವು ಪಾಸ್ ಮಾಡಿದ್ವಿ ಫಾರ್ ಫ್ಯೂ ಡೇಸ್. ಸೊ ಈಗ ನಾವು ರೀಸ್ಟಾರ್ಟ್ ಮಾಡ್ತೀವಿ. ಅಂದರೆ ಒಂದು ಸ್ವಲ್ಪ ರೆನೋವೇಟ್ ಮಾಡಬೇಕಿತ್ತು, ಪ್ಲ್ಯಾನ್ ಎಲ್ಲ ಸರಿ ಆಗಬೇಕಿತ್ತು. ನಿಮ್ಮ ಸಪೋರ್ಟ್ ಎಲ್ಲ ನೋಡಿ, ಕ್ರೇಜಿ ರೆಸ್ಪಾನ್ಸ್ ನಿಮ್ದೆಲ್ಲ ನೋಡಿ ನಾವೇ ಸೈಕ್ ಆಗಿದ್ವಿ. ಹೆಂಗಪ್ಪ ಇದನ್ನು ಇನ್ನೂ ಪ್ರಾಪರಾಗಿ ಸಿಸ್ಟಮ್ ಸೆಟ್ ಮಾಡಿ ಒಂದು ಪ್ರಾಪರ್ ಏನಂತಾರೆ ವೇ ಫೈಂಡ್ ಮಾಡೋದು ಅಂತ. ಸೊ ಅದರಿಂದ ನಾವು ಟೈಮ್ ತೊಗೊಂಡು ಪ್ರಾಪರ್ ಟೀಮ್ನ ಬಿಲ್ಡ್ ಮಾಡಿ ಸ್ಟೋರ್ನ ಇನ್ನೂ ಈ ಕಡೆ ತೊಗೊಂಬರೋಣ. ಕಲ್ಯಾಣನಗರಲ್ಲಿ ನಮ್ಮ ಸ್ಟೋರು. ಇದು ನಮ್ದೇ ನೋಡಿ ಓವೋ ಪ್ಯಾಂಟ್ ನೋಡಿ ಚೆನ್ನಾಗಿದೆ. ಸೊ ಸ್ಯಾಂಪಲ್ ಎಲ್ಲ ಬರೀ ನಿಮಗೆ ಬರ್ತಾ ಇದೆ, ನಮ್ಮ ಕಡೆ ಬರ್ತಾನೆ ಇಲ್ಲ. ನೀವು ಬಿಸಿ ಇದ್ದೀರಲ್ಲ, ಸ್ಯಾಂಪಲ್ ಎಲ್ಲ ನಮ್ಮ ಕಡೆ ಬರ್ತಾನೆ ಇಲ್ಲ, ಬರೀ ಅವ್ರ ಕಡೆ ಹೋಗ್ತಾ ಇದೆ ಗೈಸ್. ಸೊ ನಾವು ನಮ್ಮ ಬ್ರ್ಯಾಂಡ್ ಔಟ್ಫಿಟ್ನ ಇನ್ನೂ ಬೆಟರ್ ಮಾಡ್ಬೋದಾ, ಇನ್ನು ಎಲ್ಲಿಂದ ಸೋರ್ಸ್ ಮಾಡ್ಬೋದು, ಏನೇನೋ ರಿಸರ್ಚ್ಗಳಿತ್ತು, ಅದೆಲ್ಲ ಮಾಡ್ತಾ ಇದ್ರು ನಮ್ಮ ಟೀಮ್ ಅವರು. ಫೈನಲಿ ನಾವು ವಿ ಆರ್ ರೆಡಿ. ಈಗ ಒಂದು ಸ್ಟೋರ್ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಯಾವ ಕಡೆ ಮಾಡೋದು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ವಿ. RR ನಗರ, ಇಲ್ಲ ಯಲಹಂಕನ, ಇಲ್ಲ ಜಯನಗರ, ಇಲ್ಲ ಬನಶಂಕರಿನ, ಇಲ್ಲ MG ರೋಡ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. MG ರೋಡ್ ಇಷ್ಟ ಇದ್ರು ಕಮೆಂಟ್ ಹಾಕ್ಬೇಡಿ, ಸ್ವಲ್ಪ ಬಜೆಟ್ ದಾಟ್ಬಿಡುತ್ತೆ. MG ರೋಡ್ ಬಿಟ್ಟು ಇನ್ಯಾವುದಿದೆ ಬ್ರೋ, ವಿಜಯನಗರ್, ಈ ಥರ ಯಾವ ಏರಿಯಾಲಿ ತುಂಬ ಆಡಿಯನ್ಸ್ ಇದ್ದಾರೆ ಆ್ಯಂಡ್ ತುಂಬ ಈಸಿ ಆಗುತ್ತೆ ಅವ್ರಿಗೂ ಹೋಗಿ ಸ್ಟೋರ್ ವಿಸಿಟ್ ಮಾಡಿ ಬಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿ ಬೈ ಮಾಡೋಕ್ಕೆ ಅಂತ. ನೋಡೋಣ, ಈ ವ್ಲಾಗಲ್ಲಿ ಕಾಮೆಂಟ್ ಹಾಕಿ. ಈಗ ನಾವು RR ನಗರ್ಗೆ ಹೋಗ್ತಾ ಇದೀವಿ, ಸೊ ದಟ್ ವಿ ಎಕ್ಸ್ಪ್ಲೋರ್. ಯಾಕಂದ್ರೆ ನಮ್ಮ ಶ್ರವಣ್ ಬ್ರೋ ತುಂಬ ಫೇವ್ರೇಟ್ ಏರಿಯಾ ಅದು. ನಾವು ಹೋಗ್ತಾ ಇದೀವಿ RR ನಗರ್ ಕಡೆ. ಒಂದು 2-3 ಸ್ಟೋರ್ ನಮ್ಮ ಟೀಮ್ ಅವರು ಹುಡುಕಿದ್ದಾರೆ. ಸೊ ಅದನ್ನೊಂದ್ಸರಿ ಚೆಕ್ ಮಾಡಿ ಬರೋಣ, ಹೇಗಿದೆ, ಚೆನ್ನಾಗಿದ್ಯಾ, ಇಲ್ಲಿ ಸ್ಟಾರ್ಟ್ ಮಾಡ್ಬೋದಾ ಅಂತ. ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ, ಯಾವಾಗ ಓಪನ್ ಆಗ್ತಿದೆ ಏನೋ ಅಂತಲ್ಲ. ಓಪನಿಂಗ್ಗೆ ಹಬ್ಬ ನಡೆಯುತ್ತೆ, ವೇಟ್ ಫಾರ್ ಇಟ್. ಸೊ ಲೆಟ್ಸ್ ಗೋ ಈಗ RR ನಗರ್ ಕಡೆ. ಪಕ್ಕದ ರೋಡು ಅಂತ ಕರೆದ್ಬಿಟ್ಟು ನಮ್ಮ CCನ ಪಾಪ RR ನಗರ್ವರೆಗೂ ಹಾಕೊಂಡು ಹೋಗ್ತಾ ಇದ್ದೀನಿ. ಬ್ರೋ, ಯಾಕೆ RR ನಗರ್ ಇಷ್ಟ ನಿಮ್ಗೆ? ತುಂಬಾ ಮೆಮೊರೀಸ್ ಇದೆ ಬ್ರೋ. ಯಾರ ಜೊತೆ? ಬ್ಯೂಟಿಫುಲ್, ಯಾರ ಜೊತೆನೇ ಇರ್ಬೇಕು. RR ನಗರಲ್ಲಿ ಮೆಮೊರೀಸ್ ಇದೆ. ಓಕೆ, ಗುಡ್ ಫಾರ್ ಯು. ಅದಕ್ಕೆ ಆ ಕಡೆ ಶ್ರವಣ್ ಬ್ರೋ ಬಟ್ಟೆ ಅಂಗಡಿ ಮಾಡಿ ನಾವು ಪ್ಲಾನ್ ಮಾಡಬೇಕು ಅಂತ ಬ್ರೋ RR ನಗರಲ್ಲಿ ಓಪನ್ ಮಾಡಿ, ನಾನು ಯಾಕೆ ಅಂತ ಯೋಚನೆ ಮಾಡಿದೆ. ನನಗೆ ಗೊತ್ತು ಎಲ್ಲ, ಸೊ ಯಾಕೆ ಅಂತ ನಾನು ಆಮೇಲೆ ಇವಾಗ ಕನೆಕ್ಟ್ ಆಗ್ತಿದೆ. ಓಕೆ, ಅವ್ರ ಬ್ಯೂಟಿಫುಲ್ ಮೆಮೊರೀಸ್ ಅಲ್ಲಿದೆ ಅಂತ. ನೈಸ್, ಗುಡ್ ಬ್ರೋ. ನಮ್ದು ಮನ್ಸಲ್ಲಿದೆ. ಆಡಿಯೋ
ನಿಮ್ ಮನ್ಸಲ್ಲಿದೆ. ಸೌತ್ ಬ್ಯಾಂಗ್ಳೂರ್ ಮನ್ಸಿದೆ ಬ್ರೋ. RR ನಗರ ಇದು RR ನಗರಲ್ಲಿ ಇಲ್ಲ ಮನ್ಸು ಇದೆ ಬ್ರೋ. ಇದೆಯಾ? ಸೊ RR ನಗರ್ಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ನಿಮ್ಗೆ ಗೊತ್ತು ನಾನು ಉರಿಸ್ತಾ ಇರ್ತೀನಿ ಅಂತ, ಹಂಗೆ ಉರಿಸಿದ್ದಷ್ಟೇ, ಬೇರೇನಿಲ್ಲ. ಬನ್ನಿ ಹೋಗೋಣ. ನಾನು ದಾಳಿಂಬ್ರೆ ಹಣ್ಣು ನಮ್ಮ ಅಮ್ಮ ಕೊಟ್ಟಿದ್ದ ಬಾಕ್ಸಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ತಿನ್ನೋಕ್ಕೆ. ತಿಂದಿಲ್ಲ ಅಂದರೆ ನಮ್ಮ ವಾರ್ನಿಂಗ್ ಮಾಡಿ ಕಳ್ಸಿದ್ದಾರೆ. ಸೊ ತಿಂದ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ. ಸೊ ನಾವಿಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಲೈಟ್ ಇಲ್ಲ, ಅದನ್ನು ಕನ್ಸ್ಟ್ರಕ್ಷನ್ ಇರೋ ಜಾಗ ಇದು. ನಮ್ಮ ಹೋಗೋಗೆ ಒಂದು ಅಂಗಡಿ ನೋಡಬೇಕು ಅಂತ RR ನಗರಲ್ಲಿ ಜಾಗ ಸಿಗೋದು ತುಂಬ ಕಷ್ಟ ಇದೆ. ಹುಡ್ಕೋಷ್ಟಲ್ಲೇ ಸಾಕಾಗೋಗುತ್ತೆ. ಆಲ್ಮೋಸ್ಟ್ ನಮ್ಮ ಟೀಮ್ ಅವ್ರು ತುಂಬ ದಿನದಿಂದ ಹುಡುಕ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಹುಡುಕ್ತಾ ಇದ್ದೀವಿ. ನೋಡಿ ಇಲ್ಲಿಂದ ಏನೂ ಇಲ್ಲ, ಬಿದ್ದರೆ ಸೀದಾ ಕೆಳಗೆ. ನೋಡ್ತಾ ಇದ್ದೀವಿ ಇನ್ನೂ ಜಾಗ. ನಾವು ಇನ್ನೊಂದು 2 ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಯಾವುದು ಏನು ಕತೆ ಅಂತ ನೋಡೋದು. ಇನ್ನೂ ಏರಿಯಾ ಫಿಕ್ಸ್ ಆಗಿಲ್ಲ. ನಿಮ್ಮ ಕಾಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಡ್ರಾಪ್ ಯೋರ್ ಕಾಮೆಂಟ್ಸ್, ಯಾವ ಏರಿಯಲ್ಲಿ ನಮ್ಮ ಓವರ್ ಸ್ಟೋರ್ ಇರಬೇಕು ಅಂತ. ಗೈಸ್ ಹುಡುಕೊಂಡು ಓಡಾಡ್ತಾ ಇದ್ದೀವಿ, ಎಲ್ಲಾದರೂ ಅಂಗಡಿಗಳು ಖಾಲಿ ಇದೆಯವಾ ಅಂತ. ಈ ರೋಡಲ್ಲಂತೂ ಒಂದೂ ಅಂಗಡಿ ಸಿಗ್ತಾ ಇಲ್ಲ. ನೋಡೋಣ ಯಾವ್ದಾದ್ರು ಸಿಗುತ್ತಾ, ಏನು ಕತೆ ನೋಡೋಣ. ಸೊ ಇಲ್ಲಿ ನೋಡಿ ಒಮ್ಮೆ ಬಂದಿದ್ದಾನೆ. ಏನ್ರಿ ಒಮ್ಮೆ ಚಡ್ಡಿಲಿ 100% ಹಾಕ್ತೀನಿ. ಏನೋ ಮನೇಲಿ ಹೆಂಗಾರು ಇರ್ಬೋದು, ಅದ್ರಲ್ಲಿ ಏನಿದೆ. ಏನು ಗಂಡು ಮಕ್ಳು ಚಡ್ಡಿ ಹಾಕೊಂಡು ಹೋಗಂಗಿಲ್ವಾ? ಎಲ್ಲಿಗೆ? ಎಲ್ಲಿದೆ ಗಾಡಿ? ತಂದಿದ್ಯಾ? ಎಲ್ಲಿ ದೂರ ಇದೆಯಾ? ಬಂದ್ಬಿಡು, ಒಂದೇ ಕರಿ ಹೋಗ್ಬಿಡೋಣ ಕಾರಲ್ಲೇ. ಗೈಸ್ ಎಷ್ಟು ಕಷ್ಟ ಇದೆ ಗೈಸ್ ಒಂದು ಅಂಗಡಿ ಹುಡ್ಕೋದು. ಅಪ್ಪ, ಒಂದಾದರೂ ನಮಗೆ ಈ ಮೇನ್ ರೋಡಲ್ಲಿ ಸಿಗಲಿ ಅಂತ ಕಾಯ್ತಾ ಇದ್ವಿ. ಬೇರೆ ಕಡೆ ಅಕ್ಕಪಕ್ಕ ಎಲ್ಲ ಇದೆ, ಬಟ್ ಮೇನ್ ರೋಡ್ ಸ್ವಲ್ಪ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಸರ್ಚಿಂಗ್ ಫಾರ್ ಇಟ್. ನೋಡೋಣ. ಭೂಮಿ ಬಂದಿದ್ದಾನೆ, ಹುಡುಕ್ದೆ ಅಂತೂ ಮನೆ ವಾಪಸ್ ಹೋಗಲ್ಲ, ಅದಂತೂ ಪಕ್ಕ ನನಗೆ ಗೊತ್ತು. ಒಂದು ಕೈ ಹಾಕಿದ್ರೆ ಅದನ್ನ ಪೂರ್ತಿ ಮುಗಿಸೋವರೆಗೂ ನಮ್ಮ ಭೂಮಿ ಸುಮ್ಮನೆ ಇರಲ್ಲ. ಬೈಕ್ ಹತ್ಬಿಡ್ಬೇಕಿತ್ತು ಸರ್. ಬೈಕ್ ಏನಕ್ಕೆ ಒಮ್ಮೆ? ಬೈಕ್ ಆದರೂ ಹಿಂದೆಗಡೆ ಗಾಡಿ ಬರಲೇಬೇಕಲ್ಲ. ಈಗ ಇನ್ನೊಂದು ಅಂಗಡಿ ನೋಡೋಕ್ಕೆ ಬಂದಿದ್ದೀವಿ. ನಮ್ಮ ಓಮಿ ತೋರಿಸ್ತಿದ್ದಾನೆ. ಒಂದು 10 ಅಂಗಡಿ ತೋರಿಸ್ದ ಆಗಿಂದ. ನಾವು ನೋಡದೇ ಇರೋ ಅಂಗಡಿಗಳೆಲ್ಲ ಓಮಿ ನಮಗೆ ತೋರಿಸ್ದ. ಈಗ ಇನ್ನೊಂದು ಅಂಗಡಿ ಬಂದಿದ್ದೀವಿ, ನೋಡೋಣ. ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಲಿಫ್ಟೆಲ್ಲ ಬರುತ್ತೆ. ತುಂಬ ದೊಡ್ಡದಾಗಿ ಆಗ್ತಿದೆ ಗೈಸ್ ಈ ಸರಿ. ಸಮಥಿಂಗ್ ಬಿಗ್, ಓ ಇಸ್ ಕಮಿಂಗ್ ಬಿಗ್ ಗೈಸ್. ಜಾಗಗಳೆಲ್ಲ ನೋಡಿ ಸರಿ ಹಸುವಾಗ್ತಿದೆ, ಅದಕ್ಕೆ ನೋಡಿ ತಿನ್ನೋಣ ಅಂತ ಬಂದಿದ್ದೀವಿ. ಈಗ ತಿಂದ್ಬಿಟ್ಟು ವಾಪಸ್ ನಮ್ಮ ಮನೆಗೆ. 1-2 ಜಾಗ ಇಷ್ಟ ಆಗಿದೆ, ನೋಡೋಣ ಏನು ಅಂತ. ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಹಾಂ, ಕಳ್ಳರಾಗಿ ಅಲ್ಲ ಬ್ರೋ, ಇದು ಅದನ್ನೇ ಎಥಿಕ್ಸ್ ಅಂತಾರೆ. ಎಥಿಕ್ಸ್ ಜನರಿದ್ದಾಗ ಪಬ್ಲಿಕ್ಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂದರೆ ನೆತ್ತಿಗೆ. ಗಾಯ್ಸ್ ಎಲೆ ಊಟ ಗೈಸ್, ಎಲೆ ಎಲ್ಲ ಸೆಟ್ ಆಗಿದೆ. ಊಟ ಒಂದು ಬಂದಿಲ್ಲ ಅಷ್ಟೇ. ಬಂದರೆ ಈಗ ಸ್ಟಾರ್ಟ್ ಹೆಂಗೆ ಮಾಡ್ತೀವಿ ಅಂದರೆ ಸರ್ರಿ ಬ್ಯಾಟಿಂಗ್ಗೆ. ಒಳ್ಳೆ ಬಿರಿಯಾನಿ. ಒಂದು ತಕ್ಕಂಡು ಈ ಕಡೆ ನೋಡೋದು ನೋಡಿ, ಫುಲ್ ಫೋಕಸ್ಡ್ ಅವನೇ. ಗಾಯ್ಸ್ 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 ಊಟ ಮಾಡಿ ಈಗ ಹೊರಟಿದ್ದೀವಿ. ಹೊಟ್ಟೆ ತುಂಬ ತಿಂದೆ. ನಮ್ಮ ಟ್ರೈನರ್ ಉಗಿಸ್ಕೊಂಡೆ. ನಂಗೊಂದು ಮಾತಾಡ್ಬೇಕು ಸ್ನೇಹಿತರೆ, ಈ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಸ್ಯಾಮಿಗೆ ಸೀರಿಯಸ್ ಆಗ್ಲಿಕ್ಕೆ ಹೇಳಿ. ಡಯಟಿಗೆ ಮುಂಚೆ ಇದ್ದದ್ದು ಆ ಟೈಮಲ್ಲಿ ಒಂದು ದುಃಖದಿಂದ ಸ್ಟಾರ್ಟ್ ಮಾಡಿದ ಟ್ರಾನ್ಸ್ಫಾರ್ಮೇಶನ್ ಖುಷಿಯಾಗಿ ಕನ್ವರ್ಟ್ ಆಗಿತ್ತು. ಈಗ ಖುಷಿ ಆಗ್ಬಿಟ್ಟು ಮಾಡ್ತಾನೆ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಕಮೆಂಟ್ ಮಾಡಿ ಅವರು ಟ್ರಾನ್ಸ್ಫಾರ್ಮ್ ಡಯಟ್ ಮಾಡ್ಬೇಕಾ ಬೇಡವಾ ಅಂತ. ಎಡಿಟರ್ ಕಟ್ ಮಾಡ್ಬಿಟ್ಟಿದ್ದೀನಾ? ಸುಮ್ಮನೆ ಹೇಳ್ದೆ. ಮಾಡ್ತೀನಿ ಆನ್ ದ ಟ್ರ್ಯಾಕ್. ಆನ್ ದ ಟ್ರ್ಯಾಕ್ ಇಲ್ಲ ಬ್ರೋ. ನಿಮ್ಮ ಆಡಿಯನ್ಸ್ ನೋಡಿ ಅವರೇ ನಿಮ್ಮ ವ್ಲಾಗ್ ನೋಡ್ತಾರೆ, ಮತ್ತೆ ನಂಗೆ ಕಳಿಸ್ತಾರೆ. ಎಂತ ಗೊತ್ತುಂಟಾ, ಮೊನ್ನೆ ನೀವು ನಂದನ ಪ್ಯಾಲೇಸ್ ಅಲ್ಲಿ ತಿಂದಿದ್ದು, ಅದಾದ್ ನೀವು ಎಲ್ಲೆಲ್ಲಿ ತಿಂದ್ರೆ ಅವ್ರು ನಂಗೆ ಕಳಿಸ್ತಾರೆ. ಯಾಕ್ರಿ ಹೊಟ್ಟೆ ಹೊರಿಸ್ತೀರಾ? ಎಲ್ಲೋ 2-3 ಊಟ ಮಾಡ್ಕೋತೀನಿ. ಯಾಕ್ರಿ ಅವ್ರಿಗೆ ಕಳಿಸ್ತೀರಾ? ಅವ್ರಿಗೆ ಯಾಕ್ರಿ ಡಿಸ್ಟರ್ಬ್ ಮಾಡ್ತೀರಾ? ಪಾಪ ಬಿಸಿ ಇರ್ತಾರ ಅವರು. ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಓಕೆನಾ ಬ್ರೋ? ಗೆಟ್ ಸೀರಿಯಸ್. ಐ ಆಮ್ ಸೀರಿಯಸ್ ಬ್ರೋ. ಯು ಸಿ ಮೈ ಸೀರಿಯಸ್ನೆಸ್ ಫ್ರಮ್ ಟುಮಾರೋ ಬ್ರೋ. ಯು ವಿಲ್ ಗೋ ಸೈಲೆಂಟ್. ಟುಮಾರೋ ಅಂತ ಹೇಳಿ 3 ತಿಂಗಳಾಯ್ತು ಗೈಸ್. ನಾನು ಸೀರಿಯಸ್ ಆಗಿದ್ದೀನಿ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ನಮ್ಮ ಹೋಮಿ ಹೊರಟ. ಬಾಯ್ ಹೋಮಿ, ನಾಳೆ ಸಿಗೋಣ. ನಾಳೆ ನಾವು ಮೀಟ್ ಮಾಡಬೇಕು ರಿಗಾರ್ಡಿಂಗ್ ವರ್ಕ್. ಬಾಯ್ ಬಾಯ್ ಹೋಮಿ, ಗುಡ್ ನೈಟ್. ಗೋ ಗೈಸ್. ಈಗ ಮನೆ ವಾಪಸ್. ಟೈಮ್ 10:15. ಮನೆಗೆ ಹೋಗಿ ಏನು ಮಾಡೋದು ನೋಡ್ಬೇಕು. ನೋಡಿ ನಮ್ಮ ಕಿಟಕಿ ನನಗೆ ಓಪನ್ ಇಟ್ಟು ಬಂದವು ನಮ್ಮ CC. ಚಿನ್ನ ಕಿಟಕಿ ಓಪನ್, ಏನು ವೆಂಟಿಲೇಷನ್ ಇಟ್ಟಿದ್ದ ಚಿನ್ನ? ಗೈಸ್, ನಾನು ರಾತ್ರಿ ಮನೆಗೆ ಹೋಗಿ ಲೇಟಾಗಿ ಹೋಗಿ ಮಲ್ಕೊಂಡಿದ್ದು. ಕತೆ ಏನು ಅಂದರೆ ನಮ್ಮ ಹೋಗೋದು ನಾನು ಅಪ್ಡೇಟ್ ಕೊಡೋಣ ಅಂತ ಮತ್ತೆ ಈಗ ಮಾತಾಡ್ತಾ ಇದ್ದೀನಿ. ಸೊ ಮತ್ತೆ ವಿ ಆರ್ ರೀಸ್ಟಾರ್ಟಿಂಗ್, ವಿ ಆರ್ ಪ್ಲಾನಿಂಗ್ ಸಮಥಿಂಗ್ ಬಿಗ್. RR ನಗರು ಇಲ್ಲ ಯಾವ ಏರಿಯಾ, ನಾನು ಹೇಳ್ದಂಗೆ ಇಡೀ ಬ್ಲಾಗಲ್ಲಿ ಇಟ್ಟಿದ್ದೀನಿ. ವಿ ನಾಟ್ ಕನ್ಫರ್ಮ್ ವಿತ್ ಏರಿಯಾ ಎಟ್. ನೀವು ಕಾಮೆಂಟ್ ಹಾಕಿ ಯಾವ ಏರಿಯಲ್ಲಿ ಜಾಸ್ತಿ ಆಡಿಯನ್ಸ್ ಇದ್ದಾರೆ, ವೇರ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಗೈಸ್ ಟು ವಿಸಿಟ್. ಅದೆಲ್ಲ ಪ್ಲ್ಯಾನ್ ಮಾಡಿ
ಫಿಕ್ಸ್ ಮಾಡೋಣ ಅಂತ ನೀವು ಕಾಮೆಂಟ್ ಹಾಕಿ. ಆ್ಯಂಡ್ ತುಂಬ 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 ಲವ್ ತೋರಿಸಿದ್ದೀರಾ ನಮ್ಮ ಬ್ರ್ಯಾಂಡ್ ಮೇಲೆ. ಎಲ್ಲಿ 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 ಯಾಕೆ ಬಂದಿಲ್ಲ, ಕ್ಲೋಸ್ ಆಗಿದೆ. ತುಂಬ ಜನ ರೀಲ್ ಪೋಸ್ಟ್ ಮಾಡಿದ್ರು, ಹೋಗಿ ಬಂದಿದ್ವಿ ತುಂಬ ದೂರದಿಂದ ಕ್ಲೋಸ್ ಆಗಿತ್ತು ಅಂತ. ಬಟ್ ನಾವು ಮ್ಯಾಪಲ್ಲಿ ಕ್ಲೋಸ್ಡ್ ಅಂತಲೇ ಹಾಕಿದ್ದೀವಿ, ಬಿಕಾಸ್ ವಿ ಆರ್ ರೆನೋವೇಟಿಂಗ್ ಆ್ಯಂಡ್ ತುಂಬ ದೂರ ಇತ್ತು ಲೊಕೇಶನ್. ಅದು ಕಲ್ಯಾಣನಗರ ಸ್ವಲ್ಪ ಒಳಗಿತ್ತು ಲೊಕೇಶನ್ನು. ನಾವು ಆ ಸ್ಟೋರ್ನ ಮಾಡಿದ್ದು ಸೇಲ್ಸ್ಗೆ ಅಂತಲ್ಲ, ಸುಮ್ಮನೆ ಕಾಂಟೆಂಟ್ ಶೂಟ್ ಮಾಡೋಕ್ಕೆ ಮತ್ತು ಬೇರೆದಕ್ಕೆಲ್ಲ ಯೂಸ್ ಆಗಿದೆ ಒಂದು ಅಂಗಡಿ ಮಾಡೋಣ ಅಂತ ಮಾಡಿದ್ದು. ಅದು ಹಂಗೆ ಸೇಲ್ಸ್ಗೆ ಅದು ನೋಡ್ತಾ ನೋಡ್ತಾ ಸೇಲ್ಸ್ ಅಂಗಡಿ ಆಗೋಯ್ತದು. ಅದಾದಮೇಲೆ ವಿ ಥಾಟ್ ಓಕೆ ದ ಸೇಲ್ಸ್ ಇಸ್ ಗೋಯಿಂಗ್ ದಿಸ್ ಕ್ರೇಜಿ, ನಾವೇನು ದೊಡ್ಡದು ಅಂಗಡಿ ಮಾಡೋಣ, ಇನ್ನು ಪ್ರಾಪರಾಗಿ ಸಿಸ್ಟಮ್ ಸೆಟ್ ಮಾಡೋಣ ಅಂತೇಳಿ ನಮ್ದು ಆನ್ಲೈನ್ ಮಾಡೋಣ, ಆನ್ಲೈನ್ ಮೇಲೆ ಫೋಕಸ್ ಮಾಡೋಣ ಅನ್ನೋದು. ಬಟ್ ಅದಾದಮೇಲೆ ವೆನ್ ವಿ ಸಾ ದಟ್ ರಿಯಲ್ ಆಡಿಯನ್ಸ್ ಕಮಿಂಗ್, ಎಕ್ಸ್ಪೀರಿಯನ್ಸಿಂಗ್ ದ ಹೋಲ್ ಔಟ್ಫಿಟ್ ಆ್ಯಂಡ್ ನಮ್ಮನ್ನ ಮೀಟ್ ಮಾಡೋದೆಲ್ಲ ನೋಡಿದಾಗ ಓಕೆ ಒಂದು ಪ್ರಾಪರ್ ದೊಡ್ಡ ಸ್ಟೋರ್ಗೆ ಕೈ ಹಾಕೋಣ ಅಂತೇಳಿ ಒಂದಷ್ಟು ಲೋನ್ಸ್ ಗೀನ್ಸ್ ಎಲ್ಲ ಮಾಡಿ ಏನೋ ನಾವು ಮಾಡ್ತಾ ಇದ್ದೀವಿ. ನೋಡೋಣ ಏನು ಕತೆ ಅಂತ. ನಿಮ್ಮ ಲವ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ, ನಮ್ಮ ಬ್ರ್ಯಾಂಡ್ ಮೇಲೆ ಅಂತ ಹೇಳ್ತಾ ವಿಡಿಯೋನಿಗೆ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಏರಿಯಲ್ಲಿ ನಮ್ಮ ಅಂಗಡಿ ಬರಬೇಕು ಅಂತ ಪ್ಲೀಸ್ ಕಾಮೆಂಟ್ ಹಾಕಿ. ಬಿಕಾಸ್ ನೀವು ಡಿಸೈಡ್ ಮಾಡಿದ್ದೆ, ನಾವು ಡಿಸೈಡ್ ಮಾಡೋದು. ಸಿ ಯು, ಬಾಯ್. ಸೋನೆಯಲ್ಲಿ ಸಿಕ್ಕಿಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು